ಡ್ರೀಮ್ 11 ಹೌದು. ಇವಾಗಿನ ವಿಷಯ ಏನಂತ ಹೇಳಿದ್ರೆ ಅದು ಡ್ರೀಮ್ 11 ಆಗಿರ್ತದೆ. ಹೌದು, ಹಲವು ತಿಂಗಳಿಂದ ಡ್ರೀಮ್ 11 ಯೂಸರ್ಸ್ ತುಂಬಾನೇ ಕಾಯ್ತಾ ಇರುವ ವಿಷಯ ಅಂತ ಹೇಳಿದ್ರೆ ಡ್ರೀಮ್ 11 ಅನ್ಬ್ಯಾನ್ ಯಾವಾಗ ಆಗುತ್ತೆ. ಸೊ ಡ್ರೀಮ್ 11 ವಾಪಸಾತಿ ಇವತ್ತಾಗತ್ತಾ ನಾಳೆ ಆಗತ್ತಾ ಅಂತ ಕಾಯ್ತಾನೆ ಇದ್ದಂಥ ಡ್ರೀಮ್ 11 ಅಭಿಮಾನಿಗಳಿಗೆ ಮತ್ತೆ ನಿರಾಶೆಯಾಗಿದೆ. ಕಳೆದ ಅಪ್ಡೇಟ್ನಲ್ಲಿ ಏನಾಗಿತ್ತಂತ ಹೇಳಿದ್ರೆ ಏಪ್ರಿಲ್ 17ಕ್ಕೆ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಒಂದು ಫೈನಲ್ ಹಿಯರಿಂಗ್ ಬರುತ್ತೆ ಅಂತ ಹೇಳಲಾಗಿತ್ತು. ಬಟ್ ಏಪ್ರಿಲ್ 17 ಬಂತು, ಕೋರ್ಟಿನ ವಿಚಾರಣೆ ಕೂಡ ಆಯಿತು. ಆದರೆ ಅಲ್ಲಿ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಯಾವುದೇ ಕೂಡ ವಿಚಾರಣೆ ಕೂಡ ಆಗಿಲ್ಲ. ಈ ಡ್ರೀಮ್ 11ನ ವಿಷಯ ಕೂಡ ಅಲ್ಲಿ ಪ್ರಸ್ತಾಪ ಕೂಡ ಮಾಡಲಿಲ್ಲ. ಅದೇ ಬೇಜಾರಿನ ಸಂಗತಿ ಆಗಿರ್ತದೆ. ಸೊ ಪ್ರತಿ ಬಾರಿಯೂ ಒಂದು ಡೇಟ್ ಫಿಕ್ಸ್ ಆಗುತ್ತೆ, ಈ ಕೇಸ್ ಲಿಸ್ಟೆಡ್ ಆಗುತ್ತೆ, ಮತ್ತೆ ದಿನಾಂಕ ಮುಂದಕ್ಕೆ ಹೋಗುತ್ತೆ. ಸೊ ಈ ಥರದ ಸನ್ನಿವೇಶ ಪ್ರತಿ ಬಾರಿಯೂ ಕೂಡ ನಡೀತಾನೆ ಇದೆ. ಹಾಗೇನೆ ಈ ಬಾರಿಯೂ ಕೂಡ ಇದೇ ಥರದ ಸನ್ನಿವೇಶ ಕೋರ್ಟ್ನಲ್ಲಿ ನಡೀತಾ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಯಾವುದೇ ವಿಚಾರಣೆ ಆಗುದಿಲ್ಲ. ಸೊ ಎಲ್ಲರೂ ಕೂಡ ತುಂಬಾನೇ ಕಾಯ್ತಾ ಇದ್ದೀರಾ. ಸೊ ನಾನು ಅಪ್ಡೇಟ್ ಕೊಡ್ಬೇಕಂತ ಅನ್ಕೊಂಡೆ, ಬಟ್ ಏನಂತ ಕೊಡೋದಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ದಿನ ಅಂದ್ರೆ ಸುಮಾರು 1 ತಿಂಗಳಿಗಿಂತ ಹೆಚ್ಚಿನ ಕಾಲ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಡ್ರೀಮ್ 11 ಅಥವಾ ಡ್ರೀಮ್ 11 ಅನ್ಬ್ಯಾನ್ ಕುರಿತಂತೆ ಮತ್ತೆ ನಿರಾಶೆಯ ವಿಷಯ ಹೇಳೋಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಮತ್ತೆ ಇಂಥ ನಿರಾಶೆಯೊಂದಿಗೆ ಮತ್ತೆ ಹೇಗೆ ಹೇಳೋದಪ್ಪ ಅಂತ ಕಾಯ್ತಾ ಇದ್ದೆ. ಸೊ ಆದ್ರೆ ಕೊನೆಯದಾಗಿಯೂ ಡ್ರೀಮ್ 11 ಅಪ್ಡೇಟ್ ಕೊಡ್ಲೇಬೇಕಿತ್ತು. ಸೊ ಅದರಿಂದ ಏಪ್ರಿಲ್ 17ಕ್ಕೆ ನಡೆದಿದ್ದು ಇಷ್ಟೇ. ಕೋರ್ಟ್ನಲ್ಲಿ ಸಮಯದ ಅಭಾವದಿಂದ ಮತ್ತೆ ಈ ಕೇಸನ್ನು ಮುಂದಕ್ಕೆ ಹಾಕಲಾಗಿದೆ. ಸೊ ಸದ್ಯದ ಮಟ್ಟಿಗೆ ಬೇರೆ ಯಾವ ಅಪ್ಡೇಟ್ ಇರೋದಿಲ್ಲ. ಸದ್ಯದ ಮಟ್ಟಿಗೆ ಗುಡ್ ನ್ಯೂಸ್ ಅಂತ ಇರೋದು ಡ್ರೀಮ್ 11 ಯೂಸರ್ಸ್ಗೆ. ಅದೇನಂತ ಹೇಳಿದ್ರೆ ಡ್ರೀಮ್ 11ಗೆ ಮತ್ತೆ ಒಂದು ಹೊಸ ಡೇಟ್ ಸಿಕ್ಕಿದೆ. ಆ ಡೇಟಿನಲ್ಲಿ ಮತ್ತೆ ಡ್ರೀಮ್ 11 ಯೂಸರ್ಸ್ಗೆ ಮತ್ತೆ ಹೋಪ್ಸ್ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಮುಂದಿನ ಡೇಟ್ ಹೆಚ್ಚೇನು ದೂರ ಇಲ್ಲ. ಸೊ ಹಿಂದಿನ ಬಾರಿ ಎಲ್ಲ 1 ತಿಂಗಳುಗಳ ಕಾಲ ವೇಟ್ ಮಾಡಬೇಕಾಗಿತ್ತು. ಬಟ್ ಈ ಬಾರಿ ಮೇ 8ಕ್ಕೆ ಮುಂದಿನ ಡೇಟ್ ಅನ್ನು ಕೊಡಲಾಗಿದೆ. ಸೊ ಇದು ಏಪ್ರಿಲ್, ನೆಕ್ಸ್ಟ್ ತಿಂಗಳು ಬರೋದು ಮೇ 8ಕ್ಕೆ ಈ ಒಂದು ಡೇಟ್ ಅನ್ನು ಕೊಡಲಾಗಿದೆ. ಸೊ ಇನ್ನೂ ಕೂಡ ಕೇಸ್ ಲಿಸ್ಟೆಡ್ ಆಗಿಲ್ಲ, ಬಟ್ ಒಂದು ಟೆಂಟೇಟಿವ್ ಡೇಟ್ ಅಂತ ಹೇಳ್ಬಹುದು. ಈ ಡೇಟ್ ನಲ್ಲಿ ಆದ್ರೂ ಆಗ್ಬಹುದು ವಿಚಾರಣೆ ಆಗದೇನೆ ಇರಬಹುದು. ಈ ಕೇಸ್ ಮತ್ತೆ ಮುಂದಕ್ಕೆ ಹೋದ್ರೂ ಹೋಗ್ಬಹುದು, ಯಾವುದು ಕೂಡ ಹೇಳಕ್ ಆಗೋದಿಲ್ಲ. ಬಟ್ ಮೇ 8ಕ್ಕೆ ಈ ಒಂದು ಡೇಟ್ ಅನ್ನು ಕೊಡಲಾಗಿದೆ. ಸೊ ಇದೇ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಬಿಟ್ರೆ ಬೇರೆ ಯಾವ ಗುಡ್ ನ್ಯೂಸ್ ಕೂಡ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಇರುವುದಿಲ್ಲ. ಸೊ ಡ್ರೀಮ್ 11 ಯೂಸರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಮತ್ತೆ ಮೇ 8ರವರೆಗೆ ಕಾಯಲೇಬೇಕಾಗ್ತದೆ. ಸೊ ಗೊತ್ತುಂಟು, ತುಂಬಾನೇ ಬೇಜಾರಿನ ಸಂಗತಿ ಅಂತಾನು ಗೊತ್ತುಂಟು. ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ ಯಾವ್ದಾದ್ರು ಒಂದು ಡಿಸಿಷನ್ ಬರುತ್ತೆ ಅಂತ. ಬಟ್ ಆ ತರ ಯಾವುದೇ ರೀತಿಯಾದಂತಹ ಡಿಸಿಷನ್ ಕೂಡ ಬರೋದಿಲ್ಲ. ಸೊ ಮುಂದಿನ ದಿನಾಂಕಕ್ಕೆ ನೀವು ಕಾಯಲೇಬೇಕಾಗ್ತದೆ. ಸೊ ಸದ್ಯದ ಮಟ್ಟಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಲಕ್ಷಾಧೀಶರು ಆಗ್ಬಹುದು. ಅದು ಡ್ರೀಮ್ 11ನಲ್ಲಿ ಆಟ ಆಡಿ. ಸೊ ಫ್ರೀ ಆಗಿ ಆಟ ಆಡಿ, ಅಲ್ಲಿವರೆಗೆ ಟೆನ್ಷನ್ ಮಾಡ್ಕೋಬೇಡಿ. ಫುಲ್ಲಿ ಲೀಗಲ್ ಆಗಿರ್ತದೆ. ಸೊ ನನ್ನ ಕಡೆಯಿಂದ ಒಂದ್ ವೇಳೆ ಫ್ಯಾಂಟಸಿ ಯೂಸರ್ಸ್ ಯಾರು ಆಟ ಆಡ್ಬೇಕಂತ ಹೇಳಿದ್ರೆ ಈ ಲೀಗಲ್ ಆ್ಯಪ್ಗಳಲ್ಲಿ ಮಾತ್ರ ಆಟ ಆಡಿ. ಬಟ್ ಒಂದಂತೂ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಕಮ್ ಆ್ಯಪ್ ಅಂತ ಇಲ್ಲಿಗಲ್ ಆ್ಯಪ್ಗಳಲ್ಲಿ ಖಂಡಿತವಾಗಿಯೂ ಆಟ ಆಡಕ್ ಹೋಗ್ಬೇಡಿ. ಇದರಿಂದ ನೀವು ತುಂಬಾನೇ ಕಷ್ಟಕ್ಕೆ ಒಳಗಾಗಬೇಕಾಗ್ತದೆ. ಸೊ ದುಡ್ಡು ಕಳ್ಕೋಬೇಡಿ, ಫ್ರೀಯಾಗಿ ಆಟ ಆಡಿ. ಒಂದ್ ವೇಳೆ ವಿನ್ ಆದ್ರೆ ಅದು ನಿಮ್ಮ ಲಕ್ ಆಗಿರ್ತದೆ, ಒಂದ್ ವೇಳೆ ವಿನ್ ಆದ್ರೆ ಅದು ನಿಮ್ಮ ಸ್ಕಿಲ್ ಆಗಿರ್ತದೆ. ಸೊ ಸ್ಕಿಲ್ ಉತ್ತಮವಾಗಿರುವಂತಹ ಪ್ಲೇಯರ್ಗಳು ಖಂಡಿತ ವಿಜಯಶಾಲಿ ಆಗ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಪ್ಡೇಟ್ ಇದ್ರೆ ಖಂಡಿತವಾಗಿಯೂ ನಿಮ್ಗೆ ತಿಳಿಸ್ತೇನೆ. ಇನ್ನು ಡ್ರೀಮ್ 11 ಯೂಸರ್ಸ್ಗೆ ಇರುವುದು ಒಂದೇ ದಾರಿ ಆಗಿರ್ತದೆ, ಅದು ಮೇ 8ಕ್ಕೆ ಕಾಯ್ಬೇಕಾಗ್ತದೆ. ಸೊ ಮೇ 8ರಂದು ಯಾವ್ದಾದ್ರು ಡಿಸಿಷನ್ ಬರ್ಬಹುದು. ಸೊ ಹೋಪ್ ಅಂತೂ ಇಟ್ಕೊಳ್ಳಿ, ಯಾವ್ದಾದ್ರು ಡಿಸಿಷನ್ ಬಂದೇ ಬರ್ತದೆ ಅಂತ. ಬಟ್ ನೋಡೋಣ ಮೇ 8ಕ್ಕೆ ಏನಾಗತ್ತೆ ಅಂತ. ಅಲ್ಲಿವರೆಗೂ ಎಲ್ರು ಕೂಡ ಸೇಫ್ ಆಗಿರಿ, ಸೇಫ್ ಆಗಿ ಆಟ ಆಡಿ. ಇಲ್ಲಿಗಲ್ ಆ್ಯಪ್ಗಳಲ್ಲಿ ಖಂಡಿತವಾಗಿ ಆಟ ಆಡೋಕೆ ಹೋಗ್ಬೇಡಿ. ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.